ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ 27 ಭಾರತದ ಸಾರಿಗೆ ಹಾಗೂ ಸಂಪರ್ಕ ಪಾಠವನ್ನು ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಇಷ್ಟು ಅಂಶಗಳನ್ನು ನಾವು ಈ ಪಾಠದಲ್ಲಿ ಚರ್ಚೆ ಮಾಡೋಣ. ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳೇ. 1ನೇ ಅಂಶ ಭಾರತದಲ್ಲಿ ಸಾರಿಗೆಯ ಮಹತ್ವ. 2ನೇ ಅಂಶ ರಸ್ತೆ ಸಾರಿಗೆ ವಿಧಗಳು, ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು. 3ನೇ ಅಂಶ ರಸ್ತೆ ಸಾರಿಗೆ ಸಮಸ್ಯೆಗಳು. 4ನೇ ಅಂಶ ರೈಲು ಸಾರಿಗೆ, ವಾಯು ಸಾರಿಗೆ ಮತ್ತು ಜಲ ಸಾರಿಗೆಗಳ ಬಗ್ಗೆ ತಿಳಿಯುವುದು. 5ನೇ ಅಂಶ ಸಮೂಹ ಮಾಧ್ಯಮಗಳ ಬಗ್ಗೆ ತಿಳಿಯುವುದು. 6ನೇ ಅಂಶ ಸಂಪರ್ಕದ ವಿಧಗಳು, ಸಂಪರ್ಕದ ಪ್ರಾಮುಖ್ಯತೆ. 7ನೇ ಅಂಶ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, GPS ಮತ್ತು ದೂರ ಸಂವೇದಿ ತಂತ್ರಜ್ಞಾನ. ಇಷ್ಟು ಪಾಯಿಂಟ್ಗಳ ಬಗ್ಗೆ ಚರ್ಚೆ ಮಾಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎಂದು ಕರೆಯುವರು. ಸಾರಿಗೆಯು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿತ ಪ್ರದೇಶಗಳಿಂದ ಬೇಡಿಕೆ ಇರುವ ಪ್ರದೇಶಗಳಿಗೆ ಪೂರೈಸುವುದು. ಅಂದರೆ ಸರಕುಗಳೆಂದರೆ ಹಣ್ಣು, ತರಕಾರಿಗಳು, ಕಬ್ಬಿಣದ ಅದಿರು, ಕಲ್ಲಿದ್ದಲು, ತಾಮ್ರ ಈ ರೀತಿ. ಹಾಗೂ ಸೇವೆಗಳು ಅಂದರೆ ಬ್ಯಾಂಕಿಂಗ್ ಸೇವೆ ಇರಬಹುದು, ಅದೇ ರೀತಿ ಟೆಕ್ನಾಲಜಿ ತಾಂತ್ರಿಕ ಸೇವೆಗಳಿರ್ಬಹುದು. ನೀವು ಅಂಚೆ ಸೇವೆಯನ್ನು ನೋಡಿದ್ದೀರಾ, ಪಾರ್ಸಲ್ಗಳು ಬರೋದು ನೋಡಿದ್ದೀರಾ. ಅದೇ ರೀತಿ ರಿಜಿಸ್ಟರ್ ಪೋಸ್ಟ್ಗಳು, ಸ್ಪೀಡ್ ಪೋಸ್ಟ್ಗಳು ಇವೆಲ್ಲ ಬರೋದನ್ನ ನೀವು ಗಮನಿಸಿದ್ದೀರಿ. ಕೊರಿಯರ್ಗಳಲ್ಲಿ ವಸ್ತುಗಳು ಬರ್ತವೆ. ಅದೇ ರೀತಿ ಈ ಆಧುನಿಕ ಯುಗದಲ್ಲಿ ನೀವೆಲ್ಲ ಆನ್ಲೈನ್ ಶಾಪಿಂಗ್ ಮೇಲೆ ಅನೇಕ ವಸ್ತುಗಳನ್ನು ತರಿಸ್ಕೊತೀರ. ಇವೆಲ್ಲವೂ ಸಹ ಸೇವೆಗಳಾಗ್ತವೆ. ಇವುಗಳನ್ನು ಸಾರಿಗೆ ಮೂಲಕ ನಾವು ತರಿಸ್ಕೊತೀವಿ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿತ ಮತ್ತು ಸೇವೆಗಳು ಉತ್ಪಾದಿಸುವ ಪ್ರದೇಶಗಳಿಂದ ಕೊರತೆ ಇರುವ ಅಂದರೆ ಕಡಿಮೆ ಇರುವಂತಹ ಪ್ರದೇಶಗಳಿಗೆ ಸಾಗಿಸಲ್ಪಟ್ಟು ಬಳಕೆಗೆ ಸಹಾಯಕವಾಗುವುದು. ಸಾರಿಗೆಯು ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ತರವಾದದ್ದು. ಆರ್ಥಿಕತೆಯ ಮುಖ್ಯ ಕ್ಷೇತ್ರಗಳಾದ ವ್ಯವಸಾಯ, ಕೈಗಾರಿಕೆ, ಗಣಿಗಾರಿಕೆ, ಅರಣ್ಯಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ ಮೊದಲಾದವುಗಳನ್ನು ಸಾರಿಗೆಯು ಮಾರುಕಟ್ಟೆಗಳೊಡನೆ ಸಂಪರ್ಕಿಸುವುದು. ಇದರಿಂದ ತ್ವರಿತಗತಿಯ ಆರ್ಥಿಕ ಬೆಳವಣಿಗೆಗೆ ಸಾರಿಗೆ ಅಭಿವೃದ್ಧಿಯು ಅಗತ್ಯವಾಗಿದೆ. ಅಂದ್ರೆ ಯಾವುದೇ ದೇಶ ಆಗಿರ್ಬೇಕು, ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಬೇಕಂದ್ರೆ ಸಾರಿಗೆ, ಟ್ರಾನ್ಸ್ಪೋರ್ಟ್ ಅನ್ನೋದು ಬಹಳ ಮುಖ್ಯವಾದದ್ದು. ಸಾರಿಗೆ ಇಲ್ಲದೆ ಹೋದ್ರೆ ಆರ್ಥಿಕತೆ ಬಿದ್ದೋಗ್ತದೆ. ಆರ್ಥಿಕತೆ ಮುಖ್ಯ ಕ್ಷೇತ್ರಗಳಿದ್ದಾವೆ: ಅಗ್ರಿಕಲ್ಚರ್ ವ್ಯವಸಾಯ, ಕೈಗಾರಿಕೆ ಇಂಡಸ್ಟ್ರಿಯಲ್, ಗಣಿಗಾರಿಕೆ ಮೈನಿಂಗ್, ಅರಣ್ಯಗಾರಿಕೆ ಫಾರೆಸ್ಟ್, ಮೀನುಗಾರಿಕೆ ಫಿಶರಿಂಗ್, ಹೈನುಗಾರಿಕೆ, ಡೈರಿ. ಇವೆಲ್ಲವೂ ಸಹ ಮಾರುಕಟ್ಟೆಗಳೊಡನೆ ಅಂದ್ರೆ ಮಾರ್ಕೆಟ್ಗಳು ಅಂದ್ರೆ ಸಂತೆಗಳೊಡನೆ ಸಾರಿಗೆ ಸಂಪರ್ಕಿಸುತ್ತದೆ. ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನ ಸಾಗಿಸಲಾಗ್ತದೆ ಸಾರಿಗೆಯ ಮೂಲಕ. ಇದರಿಂದ ತ್ವರಿತಗತಿ ಅಂದ್ರೆ ಶರವೇಗದಲ್ಲಿ ಆರ್ಥಿಕ ಬೆಳವಣಿಗೆಯಾಗಿ ಜನರ ಜೀವನ ಮಟ್ಟ ಸುಧಾರಿಸುವಲ್ಲಿ ಸಾರಿಗೆ ಅಭಿವೃದ್ಧಿ ಅಗತ್ಯವಾಗಿದೆ. ಸಾರಿಗೆ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸಾರಿಗೆಯಲ್ಲಿ ಮುಖ್ಯವಾಗಿ 4 ಪ್ರಕಾರಗಳಿವೆ. 1 ರಸ್ತೆ ಸಾರಿಗೆ, 2 ರೈಲು ಸಾರಿಗೆ, 3 ಜಲ ಸಾರಿಗೆ, 4 ವಾಯು ಸಾರಿಗೆ. ಮೊದಲಿಗೆ ನಾವು ರಸ್ತೆ ಸಾರಿಗೆ ಬಗ್ಗೆ ಚರ್ಚಿಸೋಣ. ಫ್ರೆಂಡ್ಸ್, ರೋಡ್ ಟ್ರಾನ್ಸ್ಪೋರ್ಟ್. ಭಾರತದಲ್ಲಿ ಪುರಾತನ ಕಾಲದಿಂದಲೂ ರಸ್ತೆಗಳು ನಿರ್ಮಾಣಗೊಂಡಿವೆ. ಪ್ರಾಚೀನ ಭಾರತದಲ್ಲಿ ಅನೇಕ ರಾಜರುಗಳು ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ದರು. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ನಾವು ಗಮನಿಸಿದಾಗ ಪ್ರಾಚೀನ ಭಾರತವನ್ನು ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದ ಪುರಾತನ ರಾಜಮನೆತನ ಮೌರ್ಯ ಸಾಮ್ರಾಜ್ಯ. ಅದರ ಶ್ರೇಷ್ಠ ಅರಸ ಅಶೋಕ ಮಹಾಶಯರಾಜನು ರಸ್ತೆಗಳನ್ನ ನಿರ್ಮಾಣ ಮಾಡಿದ. ಅದೇ ರೀತಿ ಮೊಘಲ್ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಶೇರ್ ಶಾ ಸೂರಿ, ಅವನು ಸಹ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿಸಿದ್ದ. ಬ್ರಿಟಿಷ್ ಕಾಲಕ್ಕೆ ನಾವು ಬಂದಾಗ ಬ್ರಿಟಿಷ್ ಕಾಲದಲ್ಲಿ ರಸ್ತೆಗಳನ್ನ ಅವರ ಅನುಕೂಲಕ್ಕಾಗಿ, ಅವರ ಆಯುಧಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದಕ್ಕಾಗಿ ರೋಡ್ಗಳನ್ನ ಅಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು, ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ರು. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ. ಭಾರತ ಹಳ್ಳಿಗಳ ದೇಶ ಹಾಗೂ ಕೃಷಿ ಪ್ರಧಾನವಾದ ದೇಶ. ಹಳ್ಳಿಯ ಹಾಗೂ ಕೃಷಿ ಅಭಿವೃದ್ಧಿಗೆ ರಸ್ತೆಗಳ ಅವಶ್ಯಕತೆ ಮುಖ್ಯವಾಗಿದೆ. ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ಅಂದ್ರೆ ಸಾಗಿಸಲು ರಸ್ತೆಗಳ ಸಹಾಯದಿಂದ ಮಾತ್ರ ಸಾಧ್ಯ. ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು ರಸ್ತೆಗಳು ಸಹಾಯ ಮಾಡುತ್ತವೆ. ರಸ್ತೆ ಸಾರಿಗೆಗಳು ರೈಲು ಸಾರಿಗೆಗೆ ಪೂರಕವಾಗಿವೆ. ಅಂದ್ರೆ ರಸ್ತೆಗಳ ಮೂಲಕ ಲಾರಿಗಳಿಂದ ಅನೇಕ ವಸ್ತುಗಳನ್ನ ರೈಲು ಸಾರಿಗೆ ಗೂಡ್ಸ್ ರೈಲ್ಗೆ ತುಂಬಿ ಕಳಿಸಲಾಗ್ತದೆ. ಸರಕು ಸಾಗಾಣಿಕೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗಿದೆ. ರಸ್ತೆ ಸಾರಿಗೆ ವಿಧಗಳು. ಟೈಪ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ರಸ್ತೆ ಸಾರಿಗೆಯನ್ನು ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಎಂದು ವರ್ಗೀಕರಿಸಲಾಗಿದೆ. ಈಗ ನಾವು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಹೈವೇಸ್. ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಉದ್ದಗಲಕ್ಕೂ ನಿರ್ಮಿತವಾಗಿರುವ ಮುಖ್ಯ ರಸ್ತೆಗಳಾಗಿವೆ. ರಾಜ್ಯದ ರಾಜಧಾನಿಗಳು, ಪ್ರಧಾನ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳು ಸಂಪರ್ಕಿಸುತ್ತವೆ.
ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದೆ. ಚಿತ್ರದಲ್ಲಿ ಗಮನಿಸಿ, ರಾಷ್ಟ್ರೀಯ ಹೆದ್ದಾರಿಗಳು ಶ್ರೀನಗರದಿಂದ ಪ್ರಾರಂಭವಾಗಿದ್ದು ಕನ್ಯಾಕುಮಾರಿವರೆಗೆ ಬಂದಿದೆ. ಈ ಕಡೆ ಚೆನ್ನೈನಿಂದ ಪ್ರಾರಂಭವಾಗಿದ್ದು ನೋಡಿ ಎಲ್ಲ ಬಂದಿದೆಯಲ್ಲ, ಈ ಮಾರ್ಕಿನ ಭಾಗ ಇದೆಲ್ಲವೂ ಸಹ ರಾಷ್ಟ್ರೀಯ ಹೆದ್ದಾರಿಗಳಾಗಿದ್ದಾವೆ. ಭಾರತ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ NHAI ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾವನ್ನು 1988ರಲ್ಲಿ ಸ್ಥಾಪಿಸಿದೆ. ಈ ಸಂಸ್ಥೆಯು 1995ರಲ್ಲಿ ಕಾರ್ಯಾರಂಭ ಮಾಡಿತು. ಭಾರತವು ಸುಮಾರು 1,45,240 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿದೆ. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ 44 ನ್ಯಾಷನಲ್ ಹೈವೇ 44 ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು 3,745 ಕಿಲೋಮೀಟರ್ ಉದ್ದವಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಆರಂಭವಾಗಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಅಂತ್ಯಗೊಳ್ಳುತ್ತದೆ. ಭಾರತದ ಗಡಿ ರಸ್ತೆ ಪ್ರಾಧಿಕಾರ BRO ಅಂದ್ರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಸ್. ಭಾರತದ ಗಡಿ ರಸ್ತೆ ಪ್ರಾಧಿಕಾರವು ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗಗಳನ್ನು ಲಡಾಖ್ನ ಹುಮ್ಲಿಂಗ್ಲಾ ಕಣಿವೆಯಲ್ಲಿ ನಿರ್ಮಿಸಿದೆ. ಇದು ಸಮುದ್ರ ಮಟ್ಟದಿಂದ 19,024 ಅಡಿ ಎತ್ತರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ NHDP ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಇದರ ವಿಸ್ತೃತ ರೂಪ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದರ ಬಗ್ಗೆ ಚರ್ಚೆ ಮಾಡೋಣ. ಭಾರತದ ಉದ್ದಗಲಕ್ಕೂ ಸುಮಾರು 13,150 ಕಿಲೋಮೀಟರ್ಗಳಷ್ಟು ಉದ್ದದ 4 ಅಥವಾ 6 ಪಥಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಈ ಯೋಜನೆಯು ಸ್ವತಂತ್ರ ಭಾರತದಲ್ಲಿ ಕೈಗೊಂಡ ಅತಿದೊಡ್ಡ ಹಾಗೂ ಮಹತ್ವಾಕಾಂಕ್ಷೆಯ ಮೂಲಭೂತ ಸೌಕರ್ಯ ಯೋಜನೆಯಾಗಿದೆ. 5,846 ಕಿಲೋಮೀಟರ್ ಉದ್ದದ ಸುವರ್ಣ ಚತುಷ್ಕೋನ ಮತ್ತು 7,300 ಕಿಲೋಮೀಟರ್ ಉದ್ದದ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಭಾಗವಾಗಿದೆ. ಭಾರತದ ಉದ್ದಗಲಕ್ಕೂ ಅಂದರೆ ಭಾರತದಾದ್ಯಂತ 13,150 ಕಿಲೋಮೀಟರ್ಗಳಷ್ಟು ಉದ್ದದ 4 ಅಥವಾ 6 ಪಥಗಳ ರಾಷ್ಟ್ರೀಯ ಹೆದ್ದಾರಿಗಳು ಅಂದರೆ ಎಡಗಡೆ 2 ಬಲಗಡೆ 2 ಇದ್ದು ವಾಹನ ಸಂಚಾರಕ್ಕೆ ಯೋಗ್ಯವಾಗಿರುವುದನ್ನು 4 ಪಥ ಅಂತ ಕರಿತೀವಿ. ಅದೇ ರೀತಿ ಎಡಗಡೆ 3 ಬಲಭಾಗದಲ್ಲಿ 3 ರಸ್ತೆಗಳನ್ನು ನಿರ್ಮಾಣ ಮಾಡಿರುವುದಕ್ಕೆ 6 ಪಥ ಅಂತ ಕರಿತೀವಿ. ಇಂತಹ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ. ಇಂತಹ ಯೋಜನೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಾಗಿದೆ. ಸ್ವತಂತ್ರ ಭಾರತದಲ್ಲಿ 1947 ಆಗಸ್ಟ್ 15ರ ನಂತರ ಭಾರತದಲ್ಲಿ ಕೈಗೊಂಡಂತಹ ಅತಿ ದೊಡ್ಡ ಹಾಗೂ ಮಹತ್ವಾಕಾಂಕ್ಷೆಯ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರುವಂತಹ ಮೂಲಭೂತ ಸೌಕರ್ಯ ಯೋಜನೆಯಾಗಿದೆ. ರಸ್ತೆಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇರ್ತವೆ. 5,846 ಕಿಲೋಮೀಟರ್ ಉದ್ದದ ಸುವರ್ಣ ಚತುಷ್ಕೋನ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿಯು 5,846 ಕಿಲೋಮೀಟರ್ ಉದ್ದವಾಗಿದೆ ಮತ್ತು 7,300 ಕಿಲೋಮೀಟರ್ ಉದ್ದದ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಭಾಗವಾಗಿದೆ. 1ನೇದು ಸುವರ್ಣ ಚತುಷ್ಕೋನ ಹೆದ್ದಾರಿಗಳು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೈವೇಸ್ ಭಾರತದ 4 ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾಗಳನ್ನು 4 ಅಥವಾ 6 ಪಥಗಳ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸಂಪರ್ಕಿಸುವ ಹೆದ್ದಾರಿಗಳೇ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು. ಭಾರತದ ಭೂಪಟವನ್ನು ಗಮನಿಸಿ ವಿದ್ಯಾರ್ಥಿ ಮಿತ್ರರೇ. ಸುವರ್ಣ ಚತುಷ್ಕೋನ ಹೆದ್ದಾರಿಗಳು ಯಾವ್ಯಾವ ನಗರದಲ್ಲಿ ಹೋಗ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ದೆಹಲಿ ಇದೆಯಲ್ಲ, ಇಲ್ಲಿಂದ ಪ್ರಾರಂಭವಾಗ್ತದೆ ದೆಹಲಿ. ಹಾಗೆಯೇ ಮುಂಬೈಲಿ ಬಂದು ತಲುಪ್ತದೆ. ಮುಂಬೈನಿಂದ ಇಲ್ಲಿ ಬೆಂಗಳೂರು ಮೂಲಕ ಚೆನ್ನೈಗೆ ಬರ್ತದೆ. ಚೆನ್ನೈನಿಂದ ಕೋಲ್ಕತ್ತಾಕ್ಕೆ ಸಂಚುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ. ಇದನ್ನು ಸುವರ್ಣ ಚತುಷ್ಕೋನ ಹೆದ್ದಾರಿ ಅಂತ ಕರಿತೀವಿ. ಅದೇ ರೀತಿ ನೋಡಿ ಇಲ್ಲಿ ಈ ಕೋಲ್ಕತ್ತಾ ಇಲ್ಲಿ ಬಂದಿದ್ದು ಮತ್ತು ಕೋಲ್ಕತ್ತಾದಿಂದ ಹಿಂಗೆ ಬಂದು ಆಳ್ದಿಯಾ ಅಂತ ಇದೆಯಲ್ಲ ಈ ಭಾಗದಿಂದ ಮತ್ತೆ ದೆಹಲಿಯನ್ನು ಸಂಪರ್ಕಿಸುತ್ತದೆ. ಇದನ್ನೇ ಸುವರ್ಣ ಚತುಷ್ಕೋನ ಹೆದ್ದಾರಿಗಳು ಅಂತ ಕರೀತಾರೆ. ಸೆಕೆಂಡ್ ಒನ್, ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ ಹೆದ್ದಾರಿಗಳು. ಕಾರಿಡಾರ್ ಹೈವೇಸ್. ಉತ್ತರ ದಕ್ಷಿಣ ಕಾರಿಡಾರ್ ಹೆದ್ದಾರಿಯು ಉತ್ತರದಲ್ಲಿ ಶ್ರೀನಗರದಿಂದ ಅಂದರೆ ಜಮ್ಮು ಮತ್ತು ಕಾಶ್ಮೀರ, ದಕ್ಷಿಣದಲ್ಲಿ ಕನ್ಯಾಕುಮಾರಿಯನ್ನು ಅಂದರೆ ತಮಿಳುನಾಡನ್ನು ಸಂಪರ್ಕಿಸುತ್ತದೆ. ಭಾರತದ ಭೂಪಟವನ್ನು ಗಮನಿಸಿ. ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯ. ಇಲ್ಲಿಯ ರಾಜಧಾನಿಯಾದ ಶ್ರೀನಗರದಿಂದ ಪ್ರಾರಂಭವಾಗ್ತದೆ. ಹಾಗೆಯೇ ದಕ್ಷಿಣಕ್ಕೆ ಬರ್ತಾ ಬರ್ತಾ ಇಲ್ಲಿ ಅಮೃತ್ಸರವನ್ನು ಜಾಯಿನ್ ಮಾಡ್ತದೆ, ದೆಹಲಿಯನ್ನು ಜಾಯಿನ್ ಮಾಡ್ತದೆ. ಹಾಗೆ ಇಲ್ಲಿ ಬಂದಾಗ ಝಾನ್ಸಿ ಬರ್ತದೆ. ಹಾಗೆ ಬರ್ತಾ 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 ಮಹಾರಾಷ್ಟ್ರದ ನಾಗ್ಪುರ,
ಆಮೇಲೆ ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದ್, ಕೆಳಗೆ ಬರ್ತಾ ಬರ್ತಾ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು, ಹಂಗೆ ಡೌನಿಗೆ ಬರ್ತಾ ಸೇಲಂ, ಇಲ್ಲಿ ತಮಿಳುನಾಡು ಬರ್ತದೆ. ಕೆಳಗೆ ಬರ್ತಾ ಬರ್ತಾ ತಮಿಳುನಾಡಿನ ತುತ್ತ ತುದಿ ಕನ್ಯಾಕುಮಾರಿವರೆಗೆ ತಲುಪ್ತದೆ. ಇದನ್ನು ಉತ್ತರ ದಕ್ಷಿಣ ಕಾರಿಡಾರ್ ಹೆದ್ದಾರಿ ಅಂತ ಕರಿತೀವಿ. ಪೂರ್ವ ಪಶ್ಚಿಮ ಕಾರಿಡಾರ್ ಹೆದ್ದಾರಿಯು ಪಶ್ಚಿಮದಲ್ಲಿ ಪೋರಬಂದರನ್ನು ಅಂದರೆ ಗುಜರಾತ್, ಪೂರ್ವದಲ್ಲಿ ಸಿಲ್ವಾರ್ ಅಂದರೆ ಅಸ್ಸಾಂ, ಸಿಲ್ವಾರ್ನೊಂದಿಗೆ ಸಂಪರ್ಕಿಸುತ್ತದೆ. ಅಸ್ಸಾಂ ರಾಜ್ಯದಲ್ಲಿ ಸಿಲ್ವಾರ್ ಬರ್ತದೆ, ಸಿಲ್ವಾರ್ನೊಂದಿಗೆ ಸಂಪರ್ಕಿಸುತ್ತದೆ. ಭಾರತದ ಭೂಪಟವನ್ನು ಗಮನಿಸಿ ಮಿತ್ರರೇ. ಪೂರ್ವ ಪಶ್ಚಿಮ ಕಾರಿಡಾರ್ ಹೆದ್ದಾರಿಯ ಮಾರ್ಗವನ್ನು ತಿಳಿದುಕೊಳ್ಳೋಣ. ಪೂರ್ವ ಭಾಗದಲ್ಲಿ ಗುಜರಾತ್ ರಾಜ್ಯ ಇದೆ, ಇಲ್ಲಿ ಪೋರ್ಬಂದರ್ ಬರ್ತದೆ. ಇಲ್ಲಿಂದ ಪ್ರಾರಂಭವಾಗಿದ್ದು ನೋಡಿ ಗಮನಿಸಿ, ಹೀಗೆ ಬರ್ತಾ ಬರ್ತಾ ಇಲ್ಲಿ ಝಾನ್ಸಿ, ಹಾಗೆ ಮುಂದೆ ಕಾನ್ಪುರ, ಬರ್ತಾ ಗೋರಖ್ಪುರದಿಂದ ಬರ್ತಾ 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 ಹೀಗೆ ಬರ್ತಾ ಗುವಾಹಟಿಗೆ ಬರ್ತದೆ. ಆಮೇಲೆ ಸಿಲ್ವಾರ್, ಆಗ ಅಸ್ಸಾಂ ರಾಜ್ಯದ ಸಿಲ್ವಾರ್ನೊಂದಿಗೆ ಕೊನೆಗೊಳ್ತದೆ. ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ಹೆದ್ದಾರಿಗಳನ್ನು ಒಳಗೊಂಡಂತೆ ರಾಷ್ಟ್ರೀಯ ಹೆದ್ದಾರಿಗಳು ಆರ್ಥಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಂದರೆ ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ಹೆದ್ದಾರಿಗಳು ಬಹಳ ಉಪಯುಕ್ತವಾಗಿವೆ. ದೇಶದ ಅರ್ಥವ್ಯವಸ್ಥೆಗೆ ಮಾತ್ರವಲ್ಲದೆ ರಾಜಕೀಯವಾಗಿ ಧ್ರುವೀಕರಣವಾಗುವುದಕ್ಕೂ ಸಹ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿವೆ. ಸರಕು ಸಾಮಗ್ರಿಗಳನ್ನು ಅತ್ಯಲ್ಪ ಅವಧಿಯಲ್ಲಿ ದೇಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅತಿ ಕಡಿಮೆ ವೆಚ್ಚದಲ್ಲಿ ಸಾಗಿಸಲು ಉಪಯುಕ್ತವಾಗಿದೆ. ಇವು ಭಾರತವನ್ನು ಭಾವನಾತ್ಮಕವಾಗಿ ಬೆಸೆದು ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಅಂದರೆ ನಮ್ಮ ದೇಶದ ಸರಕು ಮತ್ತು ಸಾಮಗ್ರಿಗಳು ಅಂದರೆ ಸರಕುಗಳು ಅಂದರೆ ತರಕಾರಿಗಳಿರ್ಬೋದು, ಅಕ್ಕಿ ಇರ್ಬೋದು, ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಹಣ್ಣು ತರಕಾರಿಗಳಿರ್ಬೋದು, ಕಲ್ಲಿದ್ದಲಿರ್ಬೋದು, ಕಬ್ಬಿಣದದಿರ್ಬೋದು, ಹೀಗೆ ಸರಕು ಸಾಮಗ್ರಿಗಳು ಇವುಗಳನ್ನು ಅತ್ಯಲ್ಪ ಅವಧಿಯಲ್ಲಿ ಅಂದರೆ ಕಡಿಮೆ ಸಮಯದಲ್ಲಿ ದೇಶದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲು ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ಹೆದ್ದಾರಿಗಳು ಬಹಳ ಉಪಯುಕ್ತವಾಗಿವೆ. ಈ ರಾಷ್ಟ್ರೀಯ ಹೆದ್ದಾರಿಗಳು ಭಾರತೀಯರಲ್ಲಿ ಭಾವನಾತ್ಮಕವಾಗಿ ನಾವೆಲ್ಲರೂ ಸಹ ಒಂದೇ ಎಂಬ ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ ಬಹಳವಾದ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ರಸ್ತೆ ಸಾರಿಗೆ ತೊಡಕುಗಳು, ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ರಸ್ತೆ ಸಾರಿಗೆಯಲ್ಲಿ ಏನೇನು ತೊಡಕುಗಳಿವೆ? ತೊಡಕು ಅಂದರೆ ತೊಂದರೆ, ಸಮಸ್ಯೆ ಅಂತ. ಏನೇನು ಸಮಸ್ಯೆಗಳಿದ್ದಾವೆ ಅನ್ನೋದನ್ನ ಗಮನಿಸೋಣ. ಪಾಯಿಂಟ್ ವೈಸ್ ಇದೆ. 1ನೇ ಪಾಯಿಂಟು, ಫಸ್ಟ್ ಪಾಯಿಂಟ್, ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತವಾಗಿರುತ್ತವೆ. ಅಂದರೆ ಭಾರತದ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಾಗೂ ಜಿಲ್ಲಾ ಭಾಗದಲ್ಲಿ ರಸ್ತೆಗಳಿದ್ದಾವಲ್ಲ, ಅವು ಮಳೆಗಾಲ ಬಂದಾಗ ವಾಹನ ಸಂಚಾರಕ್ಕೆ ಅಂದರೆ ಬಸ್ಸು, ಲಾರಿ, ಕಾರು, ಮೋಟಾರ್ ಸೈಕಲ್ ಈ ರೀತಿ ಕೆಲವು ವೇಳೆ ಅನುಪಯುಕ್ತವಾಗಿರುತ್ತವೆ, ಉಪಯೋಗಕ್ಕೆ ಬರುವುದಿಲ್ಲ. ಏಕೆಂದರೆ ಹೆಚ್ಚು ಮಳೆಯಾದಾಗ ರಸ್ತೆಗಳು ಹಾಳಾಗ್ತವೆ, ಗುಂಡಿಗಳಾಗ್ತವೆ, ಬಿರುಕು ಬಿಡ್ತವೆ, ಮರಗಳೆಲ್ಲ ರಸ್ತೆಗಳ ಮಧ್ಯದಲ್ಲಿ ಬೀಳ್ತವೆ, ಇವೆಲ್ಲ ಇರ್ತದೆ. ಈ ಸಮಸ್ಯೆ ಇರ್ತದೆ. ಎರಡನೆಯದು, ರಸ್ತೆ ಸಾರಿಗೆಯು ಪರಿಸರ ಮಾಲಿನ್ಯ, ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಗೂ ಕಾರಣವಾಗಿದೆ. ನೀವು ಗಮನಿಸಿ, ಅನೇಕ ವೇಳೆ ರಸ್ತೆ ಸಾರಿಗೆಯಲ್ಲಿ ರಸ್ತೆಗಳಿಲ್ಲದೆ ಹೋದಾಗ ಲಾರಿಗಳು ಹೋಗ್ಬೇಕಾದ್ರೆ ನೋಡಿ ಎಷ್ಟು ಧೂಳು ಬರ್ತಾಯಿದೆ, ಹಿಂದೆ ಬಸ್ಗಳು ಹೋಗ್ಬೇಕಾದ್ರೆ ಎಷ್ಟು ಧೂಳು ಬರ್ತಾಯಿದೆ. ಇದರಿಂದ ಭೂಮಾಲಿನ್ಯ ಆಗ್ತಾಯಿದೆ. ವಾಹನ ದಟ್ಟಣೆ ಅಂದರೆ ಟ್ರಾಫಿಕ್ ಜಾಮ್ ಆಗೋದು. ಸರಿಯಾಗಿ ರಸ್ತೆಗಳಿಲ್ಲದೆ ಹೋದಾಗ ಸಂಚರಿಸಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ, ರಸ್ತೆಗಳು ಹಾಳಾಗಿ ಸಂಚರಿಸಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಹಾಗೂ ಅಪಘಾತಗಳು, ಆಕ್ಸಿಡೆಂಟ್ ಆಗೋದನ್ನ ನೀವು ನೋಡಿದ್ದೀರ. ಇದು ಸಹ ಕಾರಣವಾಗಿದೆ. 3ನೇ ಪಾಯಿಂಟು, ರಸ್ತೆಗಳು ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿವೆ. ರಸ್ತೆಗಳು ಹೆಚ್ಚು ಮಳೆ ಬಿದ್ದಾಗ, ಅತಿವೃಷ್ಟಿಯಾದಾಗ, ಪ್ರವಾಹಗಳು ಬಂದಾಗ ನೀವು ನೋಡ್ತೀರ ರಸ್ತೆಗಳೆಲ್ಲ ಗುಂಡು ಬೀಳೋದು, ಕೊಚ್ಚಿ ಹೋಗೋದು ಇವೆಲ್ಲ ಆಗ್ತವೆ. ಮತ್ತು ಚಂಡಮಾರುತಗಳಿಂದ ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಚಂಡಮಾರುತಗಳು ಬೀಸಿದಾಗ ರಸ್ತೆಗಳು ಹಾಳಾಗೋದನ್ನ ಪ್ರತಿ ವರ್ಷ ನೀವು ನೋಡ್ತಾ ಇದ್ದೀರ. 4ನೇದು, ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕ. ರಾಷ್ಟ್ರೀಯ ಹೆದ್ದಾರಿಗಳು ಭಾರತದ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ರಾಜ್ಯ ಹೆದ್ದಾರಿಗಳು ಭಾರತ ದೇಶದ ಪ್ರತಿಯೊಂದು ರಾಜ್ಯಗಳ ಜವಾಬ್ದಾರಿಯಾಗಿರ್ತದೆ. ಇವುಗಳ ನಿರ್ಮಾಣ ಸರಿಯಾಗಿರಲ್ಲ ಮತ್ತು ನಿರ್ವಹಣೆ ನಿರ್ವಹಿಸ್ತಾರಲ್ಲ, ಅದು ಸಹ ಸಮರ್ಪಕವಾಗಿರುವುದಿಲ್ಲ. 5ನೇ ಪಾಯಿಂಟು, ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ದೇಶದಾದ್ಯಂತ ಕಾಣಬಹುದು. ರಸ್ತೆಗಳ ಪಕ್ಕದಲ್ಲಿ, ರೋಡ್ ಸೈಡಲ್ಲಿ ಏನೇನು ಬೇಕು ಮೂಲಭೂತ ಸೌಕರ್ಯಗಳು, ಬಸ್ ನಿಲ್ದಾಣ ಇರಬಹುದು, ನೀರಿರ್ಬೋದು, ಕಸಗಳನ್ನು ಎಸೆಯೋಕ್ಕೆ ಡಸ್ಟ್ಬಿನ್ ಇರ್ಬೋದು, ಈ ರೀತಿ ಮೂಲಭೂತ ಸೌಕರ್ಯಗಳು, ವಿದ್ಯುತ್ ದೀಪಗಳಿರ್ಬೋದು, ಇವೆಲ್ಲವೂ ಸಹ ಕೊರತೆ ಇರುವುದನ್ನು ಭಾರತ ದೇಶದಾದ್ಯಂತ ಕಾಣ್ಬೋದಾಗಿದೆ ಮಿತ್ರರೇ. 2ನೇದು, ರೈಲು ಸಾರಿಗೆ, ರೈಲ್ ಟ್ರಾನ್ಸ್ಪೋರ್ಟ್ ಲೈಫ್ ಲೈನ್ ಆಫ್ ದಿ ನೇಷನ್ಸ್. ಅಂದರೆ ರಾಷ್ಟ್ರದ ಜೀವನಾಡಿ ಎಂದೇ ಹೆಸರಾಗಿರುವ ರೈಲ್ವೆಯು ಹೆಚ್ಚು ಜನರನ್ನು ಹಾಗೂ ಅಧಿಕ ಪ್ರಮಾಣದ ಸರಕು ಸೇವೆಗಳನ್ನು ಏಕಕಾಲಕ್ಕೆ ಸಾಗಿಸುವ ಸಾರಿಗೆ ಮಾಧ್ಯಮವಾಗಿದೆ. ಇವೆಲ್ಲರೂ ಸಹ ರೈಲಲ್ಲಿ ಜರ್ನಿ ಮಾಡಿದ್ದೀರಾ, ರೈಲಲ್ಲಿ ಪ್ರಯಾಣ ಮಾಡಿದರೆ ಗೊತ್ತಾಗ್ತದೆ ಅದರ ಅನುಭವ.
ಭಾರತದಲ್ಲಿ ಮೊಟ್ಟಮೊದಲ ರೈಲು ಸಾರಿಗೆ ಸೇವೆಯು 1853ರ ಏಪ್ರಿಲ್ 16ರಂದು ಮಹಾರಾಷ್ಟ್ರದ ಮುಂಬೈ ಮತ್ತು ಥಾಣೆ ನಡುವೆ ಆರಂಭವಾಯಿತು. ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಮೊಟ್ಟಮೊದಲ ರೈಲು ಸಾರಿಗೆ ಸೇವೆಯು 1853ರ ಏಪ್ರಿಲ್ 16ರಂದು ಮಹಾರಾಷ್ಟ್ರ ರಾಜ್ಯದ ಮುಂಬೈ ಮತ್ತು ಥಾಣೆ, ಮುಂಬೈ ಒಂದು ಪ್ರದೇಶ, ಥಾಣೆ ಅನ್ನೋದು ಸಹ ಮಹಾರಾಷ್ಟ್ರದಲ್ಲಿ ಬರುವಂಥ ಒಂದು ಪ್ರದೇಶ, ಇವೆರಡು ನಗರಗಳ ನಡುವೆ ಪ್ರಾರಂಭವಾಗ್ತದೆ. ಭಾರತೀಯ ರೈಲ್ವೆ ವ್ಯವಸ್ಥೆಯು ಇಂದು ಏಷ್ಯಾದ ಅತಿದೊಡ್ಡ, ಬಹಳ ಮುಖ್ಯವಾದ ಅಂಶ ಇದು, ಹಾಗೂ ಜಗತ್ತಿನ 4ನೇ ಅತಿದೊಡ್ಡ ರೈಲ್ವೆ ವ್ಯವಸ್ಥೆಯಾಗಿದೆ. ಆಡಳಿತದ ಅನುಕೂಲಕ್ಕಾಗಿ ಭಾರತದ ರೈಲ್ವೆ ಕಾರ್ಯಜಾಲವನ್ನು 18 ರೈಲ್ವೆ ವಲಯಗಳಾಗಿ ವಿಂಗಡಿಸಲಾಗಿದೆ. ನಮ್ಮ ದೇಶದಲ್ಲಿ ರೈಲ್ವೆ ವ್ಯವಸ್ಥೆ ಬಹಳ ದೊಡ್ಡ ವ್ಯವಸ್ಥೆಯಾಗಿದೆ. ಅದರಿಂದ ಇದರ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು 18 ರೈಲ್ವೆ ವಲಯಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ಈಗ 19 ಆಗಿದ್ದಾವೆ. ಅವುಗಳೆಂದರೆ, ಕೆಲವನ್ನ ಮಾತ್ರ ನಾನು ಹೇಳ್ತೀನಿ. ಉತ್ತರ ರೈಲ್ವೆ ವಲಯ, ದಕ್ಷಿಣ ರೈಲ್ವೆ ವಲಯ, ಮಧ್ಯ ರೈಲ್ವೆ ವಲಯ, ಪೂರ್ವ ಈಶಾನ್ಯ ರೈಲ್ವೆ ವಲಯ, ಪೂರ್ವ ವಲಯ, ಪಶ್ಚಿಮ ವಲಯ, ದಕ್ಷಿಣ ಮಧ್ಯ ರೈಲ್ವೆ ವಲಯ, ನೈಋತ್ಯ ರೈಲ್ವೆ ವಲಯ, ಕೋಲ್ಕತ್ತಾ ಮೆಟ್ರೋ, ಈ ರೀತಿ ರೈಲ್ವೆ ವಲಯಗಳಿದ್ದಾವೆ. ರೈಲು ಸಾರಿಗೆಯ ಪ್ರಾಮುಖ್ಯತೆ: 1ನೇಯದು ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿದೆ. 2ನೇಯದು ಪ್ರಯಾಣಿಕರ ಹಾಗೂ ಸರಕು ಸಾಗಾಣಿಕೆಗೆ ತುಂಬ ಅನುಕೂಲ. 3 ಕಡಿಮೆ ವೆಚ್ಚದಲ್ಲಿ ಪ್ರಯಾಣಕ್ಕೆ ಅವಕಾಶ. 4 ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನು ತ್ವರಿತವಾಗಿ ಸಾಗಿಸಲು ಸಹಾಯಕ. 3ನೇದು ಜಲ ಸಾರಿಗೆ, ವಾಟರ್ ಟ್ರಾನ್ಸ್ಪೋರ್ಟ್. ಭಾರತವು ಪುರಾತನ ಕಾಲದಿಂದಲೂ ಜಲಮಾರ್ಗಗಳನ್ನು ಹೊಂದಿದೆ. ಭಾರತವು 3 ಕಡೆ ಸಮುದ್ರ ಪ್ರದೇಶವನ್ನು ಹೊಂದಿದೆ. ಬಂದರುಗಳನ್ನು ಕೂಡ ಹೊಂದಿದೆ. ಕೆಲವು ಬಂದರುಗಳ ಪರಿಚಯ ಇದೆ. ನಮ್ಮ ದೇಶ ಪುರಾತನ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಜಲಮಾರ್ಗ ಅಂದರೆ ನೀರಿನ ರಸ್ತೆ ಅಂತ, ಜಲಮಾರ್ಗಗಳನ್ನು ಹೊಂದಿದೆ. ಭಾರತವು 3 ಕಡೆ ಸಮುದ್ರ ಪ್ರದೇಶವನ್ನು ಹೊಂದಿದೆ. ಬಂದರುಗಳನ್ನು ಕೂಡ ಹೊಂದಿದೆ. ಕೆಲವು ಬಂದರುಗಳ ಪರಿಚಯ ನಿಂತಿದೆ. ಭಾರತದ ಭೂಪಟವನ್ನು ಗಮನಿಸಿ. ಭಾರತದ 3 ಭಾಗಗಳಲ್ಲಿ ಸಮುದ್ರ ಮಾರ್ಗವಿದೆ. ಅದು ಈ ಭಾಗ ಎಲ್ಲ ಸಮುದ್ರ ಮಾರ್ಗ, ಅರಬ್ಬಿ ಸಮುದ್ರ ಇದೆ. ಈ ಕಡೆ ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಈ ಕಡೆ ಬಂದಾಗ ಬಂಗಾಳ ಕೊಲ್ಲಿ ಇದೆ. ಇಷ್ಟು ಸಮುದ್ರ ಮಾರ್ಗಗಳನ್ನು ಭಾರತ 3 ಕಡೆ ಹೊಂದಿದೆ. ಇದರಲ್ಲಿರುವಂಥ ಬಂದರುಗಳನ್ನು ತಿಳಿದುಕೊಳ್ಳೋಣ. ಬಂದರು ಅಂದರೆ ಹಡಗು ನಿಲ್ಲುವಂಥ ಸ್ಥಳ. ಭಾರತದ ಪ್ರಮುಖ ಬಂದರುಗಳು: ಕಾಂಡ್ಲಾ, ಇದು ಗುಜರಾತಿನ ಕಚ್ ಕಾರ್ಯ ಶಿರುವ ಭಾಗದಲ್ಲಿದೆ. ಮುಂಬೈ, ಇದು ಮಹಾರಾಷ್ಟ್ರ ರಾಜ್ಯದ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ನವಸೇವಾ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮುಂಬೈ ಬಂದರಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನವಸೇವಾ ಬಂದರನ್ನು ನಿರ್ಮಿಸಲಾಗಿದೆ. ಮರ್ಮಾಗೋವಾ, ಇದು ಗೋವಾ ರಾಜ್ಯದ ಜವಾರಿ ಕೊಲ್ಲಿಯ ಪ್ರದೇಶದಲ್ಲಿದೆ. ನವಮಂಗಳೂರು, ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕದ ಪ್ರಮುಖ ಬಂದರಾಗಿದೆ. ಕೊಚ್ಚಿ, ಕೇರಳ ರಾಜ್ಯದಲ್ಲಿದೆ. ತೂತುಕುಡಿ, ತಮಿಳುನಾಡು ರಾಜ್ಯದಲ್ಲಿದೆ. ಚೆನ್ನೈ, ಈ ಬಂದರು ಕೃತಕ ಬಂದರಾಗಿದ್ದು ಹಳೆಯ ಬಂದರುಗಳಲ್ಲಿ ಒಂದು. ಇದು ತಮಿಳುನಾಡು ರಾಜ್ಯದಲ್ಲಿದೆ. ವಿಶಾಖಪಟ್ಟಣಂ, ನೈಸರ್ಗಿಕ ಬಂದರಾಗಿದ್ದು ಆಂಧ್ರಪ್ರದೇಶ ರಾಜ್ಯದಲ್ಲಿದೆ. ಪಾರಾದೀಪ್, ಒಡಿಶಾ ರಾಜ್ಯದಲ್ಲಿದ್ದು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಬಂದರಾಗಿದೆ. ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಇದು ನೈಸರ್ಗಿಕ ರೇವು ಪಟ್ಟಣವಾಗಿದೆ. ರೇವು ಪಟ್ಟಣ ಅಂದರೆ ಬಂದರು ಅಂತಲೂ ಸಹ ಅದರ ಅರ್ಥ. ಈ ಬಂದರನ್ನು ಭಾರತದ ಚಹದ ಬಂದರು ಎಂದು ಕರೆಯಲಾಗಿದೆ. ಆಲ್ಡಿಯಾ, ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಿರುವ ಕೃತಕ ಬಂದರಾಗಿರುತ್ತದೆ. ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಭಾರತದ ಭೂಪಟವನ್ನು ಗಮನಿಸಿ. ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಂದರುಗಳ ಸ್ಥಳಗಳನ್ನು ಗಮನಿಸಿ ಮಿತ್ರರೇ. ಕಾಂಡ್ಲಾ ಇಲ್ಲಿ ಬರ್ತದೆ ನೋಡಿ, ಗುಜರಾತ್ ರಾಜ್ಯದಲ್ಲಿ. ಹಾಗೆಯೇ ಮುಂಬೈಲಿ ಬರ್ತದೆ ನೋಡಿ. ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತಲೂ ಸಹ ಕರೀತಾರೆ. ಅದರ ಪಕ್ಕದಲ್ಲಿ ನವಸೇವಾ ಬರ್ತದೆ. ಇಲ್ಲಿ ಮರ್ಮಾಗೋವಾ ಬಂದರು ಬರ್ತದೆ. ಮಂಗಳೂರು ಬಂದರು ಬರ್ತದೆ. ಇದನ್ನು ನವಮಂಗಳೂರು ಬಂದರು ಅಂತ ಕರೀತಾರೆ. ಇಲ್ಲಿ ಕೊಚ್ಚಿ ಇದೆ ನೋಡಿ, ಇಲ್ಲೂ ಬಂದರು ಬರ್ತದೆ. ತೂತುಕುಡಿ, ಇಲ್ಲೂ ಸಹ ಬಂದರಿದೆ. ಚೆನ್ನೈ ನೋಡಿ, ಇಲ್ಲೂ ಸಹ ಬಂದರಿದೆ. ವಿಶಾಖಪಟ್ಟಣಂ, ಇಲ್ಲೂ ಸಹ ಹಡಗು ನಿಲ್ಲುವಂಥ ಬಂದರಿದೆ. ಪಾರಾದೀಪ್, ಇಲ್ಲೂ ಸಹ ಇದೆ. ಆಲ್ಡಿಯಾ, ಇಲ್ಲೂ ಇದೆ. ಕೋಲ್ಕತ್ತಾ, ಇಲ್ಲೂ ಸಹ ಇದೆ. 4ನೇದು ವಾಯು ಸಾರಿಗೆ, ಏರ್ ಟ್ರಾನ್ಸ್ಪೋರ್ಟ್. ವಾಯು ಸಾರಿಗೆಯು ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮವಾಗಿದ್ದು ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಸಾಧನವಾಗಿದೆ. ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ರಸ್ತೆಗಳು ಭಾರತದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತವೆ. ವಾಯು ಸಾರಿಗೆ ಇದೆಲ್ಲ ಏರ್ ಟ್ರಾನ್ಸ್ಪೋರ್ಟ್. ನೀವೆಲ್ಲ ಫ್ಲೈಟಲ್ಲಿ ಹೋಗ್ತಿರಲ್ಲ, ವಿಮಾನದಲ್ಲಿ ಹೋಗ್ತಿರಲ್ಲ, ಅದು ವಾಯು ಸಾರಿಗೆ. ವಾಯು ಸಾರಿಗೆಯಲ್ಲಿ ಪ್ರಯಾಣಿಕರ ವಾಯು ಸಾರಿಗೆ ಇದೆ ಹಾಗೂ ಸರಕು ಸಾಮಗ್ರಿಗಳ ವಾಯು ಸಾರಿಗೆಯೂ ಸಹ ಇದೆ. ಇದು ಬಹಳ ಫಾಸ್ಟಾಗಿ ಹೋಗ್ತದೆ, ವೇಗಯುತ ಫಾಸ್ಟ್ ಸಾರಿಗೆ ಮಾಧ್ಯಮ ಅಂದರೆ ಟ್ರಾನ್ಸ್ಪೋರ್ಟ್ ಮೀಡಿಯಾ ಆಗಿದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಸಾಧನವಾಗಿದೆ. ಈ ವಾಯು ಸಾರಿಗೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಅಂದರೆ ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ರಸ್ತೆಗಳು. ಇವೆರಡು ರಸ್ತೆಗಳು ಸಹ ಭಾರತದ ದೇಶೀಯ ಅಂದರೆ ಭಾರತದ ಒಳಗೆ ನಡೆಯುವಂಥ ವ್ಯಾಪಾರ ವಹಿವಾಟುಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ವ್ಯಾಪಾರ ವಹಿವಾಟುಗಳು ನಡೆಯುವಂತಹದ್ದಕ್ಕೆ ಈ ವಿಮಾನ ನಿಲ್ದಾಣಗಳು ಸಂಪರ್ಕ ಅಂದರೆ ಕಾಂಟ್ಯಾಕ್ಟ್ನ ಕಲ್ಪಿಸ್ತವೆ. ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ AAI ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದು ಭಾರತದಲ್ಲಿ ನಾಗರಿಕ ವಿಮಾನಯಾನಕ್ಕೆ ಅವಶ್ಯಕವಾದ ಮೂಲಸೌಕರ್ಯ ನಿರ್ಮಿಸುವ ಮತ್ತು ನಿರ್ವಹಿಸುವ ಸಂಸ್ಥೆಯಾಗಿದೆ. ಇದು 1995ರಲ್ಲಿ ಸ್ಥಾಪನೆಯಾಗಿದ್ದು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇಂದು ಭಾರತದಲ್ಲಿ 24 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹಾಗೂ 103 103 ದೇಶೀಯ ವಿಮಾನ ನಿಲ್ದಾಣಗಳನ್ನು AAI ನಿರ್ವಹಿಸುತ್ತಿದೆ. ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಇದನ್ನು 1995ರಲ್ಲಿ ಸ್ಥಾಪನೆಯಾಗಿದೆ. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದು ನಾಗರಿಕ ವಿಮಾನಗಳು ಸಂಚಾರ ಮಾಡುವುದಕ್ಕೆ ಅವಶ್ಯಕವಾದ ಮೂಲಭೂತ ಅವುಗಳನ್ನು ನಿರ್ವಹಿಸುವಂತಹ ಸಂಸ್ಥೆಯಾಗಿದೆ. ಭಾರತ ದೇಶದಲ್ಲಿ 24 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ ಹಾಗೂ 103 ದೇಶೀಯ ಅಂದರೆ ಭಾರತದ ಒಳಗಡೆ ಸಂಚರಿಸುವಂಥ ವಿಮಾನ ನಿಲ್ದಾಣಗಳು ಭಾರತದಲ್ಲಿದ್ದಾವೆ. ಭಾರತದ ಒಳಗೆ ಪ್ರಯಾಣ ಮಾಡುವಂತಹ ವಾಯು ಸಾರಿಗೆ ವಿಮಾನ ನಿಲ್ದಾಣಗಳು 103 ಆಗಿದ್ದಾವೆ. ಇವುಗಳೆಲ್ಲವುಗಳನ್ನು ನಿರ್ವಹಿಸುವುದು ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂದರೆ AAI. ವಿಮಾನ ನಿಲ್ದಾಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಕ್ರಮ ಸಂಖ್ಯೆ: ವಿಮಾನ ನಿಲ್ದಾಣದ ಹೆಸರು, ಸ್ಥಳ 1 ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ. 2 ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ. 3 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ. 4 ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ. 5 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ದೇವನಹಳ್ಳಿ. 6 ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು. ಕರ್ನಾಟಕದಲ್ಲಿ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ, ಗಮನಿಸಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 7 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್. 8 ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹಟಿ. 9 ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋ. 10 ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. 11 ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೋಪಾ, ಇದು ಗೋವಾದಲ್ಲಿ ಬರ್ತದೆ. 12 ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆ. ಫ್ರೆಂಡ್ಸ್, ಭಾರತದ ಭೂಪಟವನ್ನು ಗಮನಿಸಿ. ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನ ನಾವು ಈಗ ಭಾರತದ ಮ್ಯಾಪಲ್ಲಿ ನೋಡೋಣ. ನವದೆಹಲಿಯಲ್ಲಿ ಬರ್ತದೆ, ಮುಂಬೈ ಬರ್ತದೆ, ಗೋವಾದಲ್ಲೂ ಬರ್ತದೆ, ಬೆಂಗಳೂರಲ್ಲಿ ಬರ್ತದೆ, ಮಂಗಳೂರಲ್ಲಿ ಬರ್ತದೆ, ಚೆನ್ನೈಲಿ ಬರ್ತದೆ, ಹೈದರಾಬಾದಲ್ಲಿ ಬರ್ತದೆ, ಕೋಲ್ಕತ್ತಾದಲ್ಲಿ ಬರ್ತದೆ, ಅಹಮದಾಬಾದಲ್ಲಿ ಬರ್ತದೆ, ಗುವಾಹಟಿಲಿ ಬರ್ತದೆ, ಇಲ್ಲಿ ಲಕ್ನೋ ಬರ್ತದೆ, ಲಕ್ನೋದಲ್ಲೂ ಸಹ ಬರ್ತದೆ. ಈ ರೀತಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಡಿಯರ್ ಸ್ಟೂಡೆಂಟ್ಸ್, ಇದುವರೆಗೂ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಪಾಠದ ವಿಡಿಯೋದಲ್ಲಿ ಭಾರತದ ಸಾರಿಗೆಯನ್ನು ಮಾತ್ರ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ಸಂಪರ್ಕ ವ್ಯವಸ್ಥೆಯ ಬಗ್ಗೆ ಕುರಿತು ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.